ಹಲೋ ಗೆಳೆಯರೇ, ನಮಸ್ಕಾರ. ನಾನಿವತ್ತು ಹೇಳಕೊಟ್ಟಿರೋದು ಅಕ್ಷಯ ತೃತೀಯದ ದಿನದ ವಿಶೇಷದ ಬಗ್ಗೆ, ಅಕ್ಷಯ ತೃತೀಯದ ಮಹತ್ವ ಮತ್ತು ಅಕ್ಷಯ ತೃತೀಯ ದಿನ ಯಾವ ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ರೆ ಕುಬೇರ ಮತ್ತು ಲಕ್ಷ್ಮಿ ಒಲಿತಾರೆ ಅನ್ನೋದು, ಮತ್ತು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದನ್ನು ಬರೆದು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಆ ಕುಬೇರ ಮತ್ತು ಲಕ್ಷ್ಮಿ ನಿಮಗೆ ಆಶೀರ್ವಾದ ಮಾಡೋದಲ್ಲಿ ಸಂದೇಹನೇ ಇಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಹೇಳ್ತೀನಿ. ಅಕ್ಷಯ ತೃತೀಯ ಈ ದಿನವನ್ನು ಭಾರತಾದ್ಯಂತ ವಿಶೇಷವಾಗಿ ಹಿಂದೂಗಳು ಆಚರಿಸುವ ಅತ್ಯಂತ ಶುಭದಾಯಕವಾದ ಹಬ್ಬ. ಅದೃಷ್ಟ ಮತ್ತು ಸಮೃದ್ಧಿ, ಸೌಭಾಗ್ಯವನ್ನು ಕೊಡುವ ಹಬ್ಬವಾದ ಅಕ್ಷಯ ತೃತೀಯವನ್ನು ಯಾವುದೇ ಕೆಲಸ ಕಾರ್ಯಗಳಿಗೂ ಫಲಪ್ರದ ನೀಡುವ ಹಬ್ಬವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯ ದಿನವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯವು ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುತ್ತದೆ. ಅಕ್ಷಯ ತೃತೀಯನ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋ ಗೊಂದಲ ಇದೆ ಅಲ್ವಾ ಫ್ರೆಂಡ್ಸ್. ಈ ಸತಿ 19 ಮತ್ತು 20ನೇ ತಾರೀಕು 2 ದಿನದಲ್ಲಿ ಯಾವ ದಿನ ಮಾಡಬೇಕು ಅನ್ನೋದೇ ಒಂದು ಸಂದೇಹ, ಗೊಂದಲ ಉಂಟಾಗಿದೆ. ಯಾವುದೇ ಪೂಜೆ ಮಾಡಬೇಕಾದ್ರೂ ನಾವು ಸೂರ್ಯೋದಯದಲ್ಲಿ ತೃತೀಯ ತಿಥಿ ಇರಬೇಕು. ಸೂರ್ಯೋದಯದಲ್ಲಿ ಮಾಡೋ ಪೂಜೆ ಮಾತ್ರ ಅದು ಒಂದು ಅದರ ಪೂಜೆಗೆ ಸಲ್ಲುತ್ತೆ. ಅದಕ್ಕೋಸ್ಕರ ಈ ಸತಿ 19ನೇ ತಾರೀಕು ಸೂರ್ಯೋದಯ ನಮಗೆ ಸಿಗಲ್ಲ. ಯಾಕಂದರೆ 19ನೇ ತಾರೀಕು ಭಾನುವಾರ ಬೆಳಗ್ಗೆ 8:20 ನಿಮಿಷದಿಂದ ಸೋಮವಾರ 7 ಗಂಟೆ ಬೆಳಗ್ಗೆ 7:27 ಮಾತ್ರ ತೃತೀಯ ತಿಥಿ ಇರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಸೂರ್ಯೋದಯ ನಮಗೆ 6:05 ಸೂರ್ಯ ಹುಟ್ಟುತ್ತೆ. ಅದರಿಂದ ನಾವು 7:27 ನಾವು ಕುಬೇರ ಲಕ್ಷ್ಮಿ ಪೂಜೆ ಮಾಡೋರು, ಏನೇ ಪೂಜೆ ಮಾಡೋರು, ಅಕ್ಷಯ ತೃತೀಯ ದಿನ ಪೂಜೆ ಮಾಡಬೇಕು ಅನ್ನೋರು ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಆ ದಿನ ನಿಮಗೆ ಯಾವ ವಸ್ತು ಖರೀದಿ ಮಾಡಬೇಕು, ಯಾವ ವಸ್ತು ನಿಮ್ಮ ಮನೆಗೆ ಸೌಭಾಗ್ಯ ತಂದು ಕೊಡುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಅದನ್ನು ಯಾವ ಸಮಯದಲ್ಲಿ ತಗೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ಪೂಜೆಗೆ ಒಳ್ಳೆಯ ಮುಹೂರ್ತ ಅದು ಯಾವುದು ಅಂತ ನೋಟ್ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4:30 5:20 ಒಳ್ಳೆಯ ಮುಹೂರ್ತ ಇದೆ. ಇನ್ನು ಆ ಟೈಮಲ್ಲಿ ಆಗಲ್ಲ ಅಂತಂದವರು 2ನೇ ಮುಹೂರ್ತ 6:05 7:40 ಅದು ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ರಾಹುಕಾಲ ಬರುತ್ತೆ, ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಶುರು ಮಾಡಿರೋದು ನಾವು 6 ಗಂಟೆಗೆ ಶುರು ಮಾಡಿರೋ ಒಳ್ಳೆಯ ಸಮಯದಲ್ಲಿ ಶುರು ಮಾಡಿರೋದ್ರಿಂದ ನಮಗೆ ಮಧ್ಯ ರಾಹುಕಾಲ ಬಂದಿರೋದನ್ನ ಏನು ತೊಂದರೆ ಆಗಲ್ಲ ಫ್ರೆಂಡ್ಸ್. ಅದು ಆಗಲ್ಲ, ಇನ್ನೊಂದು ಮುಹೂರ್ತ ಬೇಕು ಅನ್ನೋರು 9:30 10:30 ಮಾಡ್ಬೋದು ಫ್ರೆಂಡ್ಸ್. ಮತ್ತು ಆ ದಿನ ಏನೇನು ವಸ್ತು ಖರೀದಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಹವಳ, ಕುಂಕುಮ ಮತ್ತು ಅರಿಶಿಣ, ಆಮೇಲೆ ಹಿತ್ತಾಳೆ, ಅದಾದಮೇಲೆ ಯಾವುದೇ ರೀತಿ ದೇವರ ಮನೆ ಸಾಮಾನುಗಳನ್ನು ತಗೊಬೋದು. ಕಬ್ಬಣ ಮಾತ್ರ ಖರೀದಿ ಮಾಡಬೇಡಿ ಫ್ರೆಂಡ್ಸ್, ಅದು ಒಳ್ಳೆಯದಲ್ಲ. ಹಾಲು, ಜೇನುತುಪ್ಪ, ಸಕ್ಕರೆ ಮತ್ತು ಪೂಜೆ ಸಾಮಗ್ರಿಗಳನ್ನು ತರ್ಬೋದು ಫ್ರೆಂಡ್ಸ್. ಅದು ತಗೊಳ್ಳೋಕ್ಕೆ, ಈ ಥರ ಬೆಳ್ಳಿ ಬಂಗಾರ ತಗೊಳ್ಳೋಕ್ಕೆ ಒಂದು ಒಳ್ಳೆ ಮುಹೂರ್ತ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಒಳ್ಳೆ ಮುಹೂರ್ತ ಬೆಳಗ್ಗೆ 11:30 1:30 20ನೇ ತಾರೀಕು. 2ನೇ ಮುಹೂರ್ತ 4:05 6:10 ಸಂಜೆ. ಮತ್ತು ರಾತ್ರಿ 8 ಗಂಟೆಯಿಂದ 10 ಗಂಟೆ. ಈ 3 ಮುಹೂರ್ತದಲ್ಲಿ ನೀವು ನಾನು ಹೇಳಿದ ಸಾಮಾನುಗಳನ್ನೆಲ್ಲ ತಗೊಬೋದು ಫ್ರೆಂಡ್ಸ್. ಬೆಳ್ಳಿ ಬಂಗಾರ ಎಲ್ಲ ತಗೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ. ನೀವು ತಗೊಳ್ಳಿ, ಆ ದಿನ ಖರೀದಿ ಮಾಡಿ ಬಂಗಾರನ ಹೆಚ್ಚಿಸ್ಕೊಳ್ಳಿ ಫ್ರೆಂಡ್ಸ್. ಆ ಅಕ್ಷಯ ತೃತೀಯ ದಿನ ನಾವು ನಮ್ಮ ಕೈಲಾದಷ್ಟು ದಾನ ಮಾಡಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯದು ಫ್ರೆಂಡ್ಸ್. ಬಡಬಗ್ಗರಿಗೆ, ನಿರಾಶ್ರಿತರಿಗೆ, ಈಗ ಊಟ ಇಲ್ಲ ಅಂತಂದವ್ರಿಗೆ ನಾವು ಒಂದು ಊಟ ಕೊಡಿಸಿದ್ರೆ ಅದು ನಮಗೆ ತುಂಬ ಒಳ್ಳೆಯದು. ಅದರ 2 ಪಟ್ಟು ನಮಗೆ ಆ ದಿನ ನಮಗೆ ಅಕ್ಷಯ ಆಗುತ್ತೆ ಅಂತ
ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ದಿನ ನಿಮ್ಮ ಕೈಲಾದಷ್ಟು ಯಾರಿಗಾರು ದಾನ ಮಾಡಿ. ಹಾಲು ದಾನ ಮಾಡಿದ್ರೆ ದೇವಸ್ಥಾನ ತುಂಬ ಒಳ್ಳೆಯದು. ದೇವಸ್ಥಾನದಲ್ಲಿ ಅಭಿಷೇಕ ಆಗ್ತಾ ಇರುತ್ತೆ, ಅಲ್ಲಿ ಯಾರಿಗಾರು ಹಸ್ದವ್ರಿಗೆ ಹಾಲು ತೆಗೆದು ಕೊಡೋದು, ಇಲ್ಲ ದೇವಸ್ಥಾನದಲ್ಲಿ ಹೋಮ ಹವನ ಮತ್ತು ಅಭಿಷೇಕ ಆಗ್ತಾ ಇರೋವಾಗ ಹಾಲು ತೊಗೊಂಡೋಗಿ ಕೊಟ್ಟರೆ ಅದು ತುಂಬ ಒಳ್ಳೆಯದು. ತುಪ್ಪ ದಾನ ಅಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹೋಮ ಹವನಕ್ಕೆ ಹಾಕ್ತಾರೆ, ಆವಾಗಲೂ ತೊಗೊಂಡೋಗಿ ತುಪ್ಪ ದಾನ ಕೊಡ್ಬೋದು. ಮತ್ತು ಜೇನುತುಪ್ಪ ದಾನ ಮಾಡಿದ್ರೆ ಅದು ತುಂಬ ಒಳ್ಳೆಯದು, ಪಿತೃಗಳು ಶಾಂತ ಆಗ್ತಾರಂತೆ. ಅದಕ್ಕೋಸ್ಕರ ಜೇನುತುಪ್ಪ ದಾನ ಮಾಡಿ. ಮೊಸರು ಅಭಿಷೇಕ ಆಗೋವಾಗ ಅವಾಗಲೂ ಮೊಸರು ಕೊಡ್ಬೋದು. ಅರಿಶಿನ ಕುಂಕುಮ ಕೊಡಿ. ಆಮೇಲೆ ಬಡಬಗ್ಗರಿಗೆ ಅನ್ನದಾನ ಮಾಡಿ. ಜಲದಾನ ಮಾಡ್ಬೋದು ಫ್ರೆಂಡ್ಸ್. ಈಗ ನೀರು ಬೇಕು ಅಂದವ್ರಿಗೆ ನೀರು ಕೊಡೋದು. ಹಾಗೆ ಈಗ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ. ನಿಮ್ಮ ಜೀವನದಲ್ಲೂ ಅಕ್ಷಯ ಆಗುತ್ತೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ ದಿನ ಯಾರು ಕೂಡ ಹೆಣ್ಮಕ್ಳಾಗಲಿ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಾದರೂ ಸರಿ ಕಣ್ಣಲ್ಲಿ ನೀರು ಹಾಕ್ಬೇಡಿ, ಅಳಬೇಡಿ ಫ್ರೆಂಡ್ಸ್. ಆಮೇಲೆ ಆ ದಿನ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ, ಸಾಲ ತಗೊಳ್ಳೋಕ್ಕೂ ಹೋಗಬೇಡಿ. ಪೂಜೆ ಪುನಸ್ಕಾರ ದಾನ ಧರ್ಮ ಮಾಡಿ ನೀವು ಆ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ದಾನ ಧರ್ಮ ಮಾಡಿ ನೀವು ಭಗವಂತನ ಪ್ರೀತಿಗೆ ಪಾತ್ರರಾಗಿ. ಆ ಅಕ್ಷಯ ತೃತೀಯ ದಿನ ಏನೇನು ಒಳ್ಳೆಯದಾಗಿದೆ, ಒಳ್ಳೆ ಕೆಲಸಗಳ ನಡೆದಿದೆ ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್. ಆ ದಿನ ಸಂಪತ್ತಿನ ಒಡೆಯರಾದ ಕುಬೇರ ವರವನ್ನು ಪಡೆದ ದಿನ ಮತ್ತು ಭಗವಂತನ ಆರಾಧನೆ ಮಾಡಿ ಸಂಪತ್ತನ್ನು ಪಡೆದ ದಿನ. ಆ ದಿನ ಸಂಪತ್ತು ಅಕ್ಷಯವಾಯಿತು, ಅದು ಯಾವಾಗಲೂ ಕರಗಲಿಲ್ಲ. ಆ ದಿನವೇ ಅಕ್ಷಯ ತೃತೀಯ ದಿನವಾಯಿತು. ಅಕ್ಷಯ ತೃತೀಯ ದಿನ ವಿಷ್ಣುವಿನ 6ನೇ ಜನ್ಮವಾದ ಅವತಾರವಾದ ಪರಶುರಾಮರ ಜನ್ಮವಾಗಿರೋ ದಿನ ಫ್ರೆಂಡ್ಸ್. ಅದಾದಮೇಲೆ ಬಸವಣ್ಣವರು, ಕ್ರಾಂತಿಕಾರಿ ಬಸವಣ್ಣವರು ಹುಟ್ಟಿದ ದಿನ ಅವತ್ತು, ಅವರು ಜನ್ಮ ತಾಳಿದ ದಿನ ಅಕ್ಷಯ ತೃತೀಯ ದಿನ. ಆಮೇಲೆ ಆದಿಶಂಕರಾಚಾರ್ಯರು ಚಿನ್ನದ ನೆಲ್ಲಿಕಾಯಿಯನ್ನು ಕನಕದಾರ ಸ್ತೋತ್ರವನ್ನು ಪಠಿಸಿ ಅವತ್ತೇ ಹೇಳಿದ್ದು ಶಂಕರಾಚಾರ್ಯರು ಕನಕದಾರ ಸ್ತೋತ್ರ ಹೇಳಿ ಚಿನ್ನದ ನೆಲ್ಲಿಕಾಯಿನ ಉದುರಿಸಿರೋ ದಿನ ಫ್ರೆಂಡ್ಸ್. ನೆಕ್ಸ್ಟು ಬಲರಾಮರು ಹುಟ್ಟಿದ ದಿನ. ಕೃಷ್ಣ ಮತ್ತು ಬಲರಾಮರಿದ್ದಾರಲ್ಲ, ಬಲರಾಮರು ಹುಟ್ಟಿದ ದಿನ. ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪರಣ ಮಾಡಿದಾಗ ಶ್ರೀಕೃಷ್ಣರು ಅವರಿಗೆ ಅಕ್ಷಯವಾದ ಸೀರೆಯನ್ನು ಕೊಟ್ಟ ದಿನ ಫ್ರೆಂಡ್ಸ್. ಅದಾದಮೇಲೆ ಮಹಾಪತಿವ್ರತೆ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದಾಗ ಅವರು ದೋಷಮುಕ್ತೆ ಅಂತ ಅಗ್ನಿಯಿಂದ ಪ್ರಕಟವಾದ ದಿನ ಫ್ರೆಂಡ್ಸ್. ಅದಾದಮೇಲೆ ಈ ದಿನವೇ ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತ ಬರೆದ ಪುಣ್ಯ ದಿನ. ಕೃಷ್ಣ ತನ್ನ ಗೆಳೆಯ ಕುಚೇಲ ಸುಧಾಮನಿಗೆ ಅಕ್ಷಯ ಸಂಪತ್ತನ್ನು ಕೊಟ್ಟ ದಿನ. ಅವಲಕ್ಕಿಯನ್ನು ಕೊಟ್ಟ ಕಾರಣ ಅಕ್ಷಯ ಸಂಪತ್ತನ್ನು ಕೊಟ್ಟ ದಿನ. ಅದಾದಮೇಲೆ ಫ್ರೆಂಡ್ಸ್ ತ್ರೇತಾಯುಗ ಪ್ರಾರಂಭವಾದ ದಿನ. ಭಗೀರಥನಿಂದ ಪೂಜೆಗೈದು ಪರಮ ಪಾವನೆ ಗಂಗೆಯು ಭೂಮಿಗೆ ಇಳಿದ ಪುಣ್ಯ ದಿನ. ಈ ದಿನವೇ ದೇವಿ ಅನ್ನಪೂರ್ಣೆಯು ಜನಿಸಿದ ದಿನ. ಲಕ್ಷ್ಮಿಯನ್ನು ಕುಬೇರರು ಪೂಜಿಸಿದ್ದರಿಂದ ದೇವತೆಗಳ ಅಧಿಪತಿಯಾದ ದಿನ ಈ ಅಕ್ಷಯ ತೃತೀಯ ದಿನ. ಮತ್ತು ಇನ್ನೊಂದು, ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಅವರಿಗೆ ಅರ್ಪಿಸಿ ವನವಾಸದ ಸಮಯದಲ್ಲಿ ಹಸಿವಿನಿಂದ ಬಳಲಬಾರದು, ನನ್ನನ್ನು ನಂಬಿದವರು ಎಂದು ಸೂರ್ಯ ಭಟ್ಟಳನ್ನು ಕರುಣಿಸಿದ ದಿನ ಎಂದು ಹೇಳಲಾಗಿದೆ ಫ್ರೆಂಡ್ಸ್. ಈಗ ಒಂದು ಮುಖ್ಯ ಅಂಶಕ್ಕೆ ಬರೋಣ. ನಾನು ಆಗಲೇ ಹೇಳಿದ್ನಲ್ಲ ಒಂದು ಮುಖ್ಯವಾದ ವಿಷಯ ಅಂತ, ಇಂಪಾರ್ಟೆಂಟ್ ವಿಷಯ ಅಂತ, ಅದೇ ಇದು ಫ್ರೆಂಡ್ಸ್. ಶ್ರೀ ಕುಬೇರ ಯಂತ್ರ. ಇದನ್ನು ನೀವು ಮನೆಯಲ್ಲಿ ಒಂದು ಪೇಪರ್ ಮೇಲೆ ಬರೆದು ನೋಡಿ, ಯಾವ ಕಡೆಯಿಂದ ಎಣಿಸಿದ್ರು 72 ಬರುತ್ತೆ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ. ಇದು ಕುಬೇರ ಯಂತ್ರ. ಅಕ್ಷಯ ತೃತೀಯ ದಿನ ಇದನ್ನು ಒಂದು ಪೇಪರ್ ಮೇಲೆ ಬರೆದು, ಇಲ್ಲ ನೀವು ದೇವ್ರ ಮನೇಲಿ ಬರಿತೀನಿ ಅಂದರೆ ರಂಗೋಲಿಲಾರು ಬರೆದು ಈ ಥರ ಬಾಕ್ಸ್ ಹಾಕೊಂಡು ಈ ಥರ 9 ಬಾಕ್ಸ್ ಬರೆದು ಅದರಲ್ಲಿ ಈ ಸಂಖ್ಯೆಗಳು 27, 20, 25, 22, 24, 26, 23, 28, 21
ಈ ಸಂಖ್ಯೆಗಳನ್ನ ಬರೆದು ಅದರ ಮೇಲೆ ಒಂದೊಂದು ರೂಪಾಯಿ ಕಾಯಿನೋ ಇಲ್ಲ 5 ರೂಪಾಯಿ ಕಾಯಿನೋ ಇಟ್ಟು ಕುಂಕುಮ, ಅರಿಶಿನ, ಸಿಂಧೂರ, ಅಕ್ಷತೆ ಎಲ್ಲ ಇಟ್ಟು ನೋಡಿ ಈ ಥರ ಅದ್ರ ಮೇಲೆ ಹೂವು ಇಟ್ಟು ಪೂಜೆ ಮಾಡ್ಬೋದು ಫ್ರೆಂಡ್ಸ್. ನಾನಿದನ್ನು ಡೈಲಿ ಇಡ್ತೀನಿ. ನನಗೊಂದು ಬಾಕ್ಸ್ ಟೈಪ್ ಮರದ್ದು ಮಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು 60ರಿಂದ 70 ಇಲ್ಲ 80 ರೂಪಾಯಿಗೋ ಸಿಗುತ್ತೆ. ಚಿಕ್ಕದಾಗಿ ಚೆನ್ನಾಗಿದೆ. ಅದನ್ನು ವೈಟ್ ಪೇಂಟಲ್ಲಿ ಬರೆದು ಡೈಲಿ ಪೂಜೆ ಮಾಡ್ತೀನಿ ನಾನು. 1 ರೂಪಾಯಿ ಕಾಯಿನಿಟ್ಟು ಅದಕ್ಕೆ ಕುಂಕುಮ, ಅರಿಶಿನ, ಗಂಧ, ಕುಂಕುಮ, ಅರಿಶಿನ, ಸಿಂಧೂರ ಮತ್ತು ಅಕ್ಷತೆ, ಹೂವು ಹಾಕಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ನಾನು ನೋಡಿ ಸತಿ ಅಕ್ಷಯ ತೃತೀಯ ದಿನ ಹಿಂಗಿಟ್ಟು ಪೂಜೆ ಮಾಡಿದ್ದೆ ಒಂದು ಮಣೆ ಮೇಲೆ. ಆಮೇಲೆ ನಾನು ಆ ಥರದ ಮಣೆ ತಗೊಂಡು ಡೈಲಿ ಇಟ್ಟು ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಇಟ್ಟು ಕುಂಕುಮ, ಅರಿಶಿನ ನೋಡಿ ಇದು ನಾನು ರಂಗೋಲಿಲಿ ಬರೆದಿರೋದು. ರಂಗೋಲಿಲಿ ಬರೆದು ಅದ್ರ ಮೇಲೆ 1 ರೂಪಾಯಿದೋ ಇಲ್ಲ 5 ರೂಪಾಯಿದೋ ಕಾಯಿನ್ ಇಟ್ಟು ಆ ಕಾಯಿನ್ ಮೇಲೆ ಕುಂಕುಮ, ಅರಿಶಿನ, ಸಿಂಧೂರ, ಗಂಧ, ಅಕ್ಷತೆ ಮತ್ತು ಹೂವುಗಳನ್ನಿಟ್ಟು ಗಂಧದ ಕಡ್ಡಿ ಹಚ್ಚಿ ಆರತಿ ಬೆಳಗ್ಗೆ ಪೂಜೆ ಮಾಡಿ ಫ್ರೆಂಡ್ಸ್. ತುಂಬ ಒಳ್ಳೆಯದಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಹಾಳೆ ಮೇಲೆ ಬರೆದಿದ್ದೀನಿ ನಾನು. ನೋಡಿ ಸ್ವಸ್ತಿಕ್ ಬರೆದು ಶ್ರೀ ಬರೆದು ಕೆಳಗೆ ಶ್ರೀ ಕುಬೇರಾಯ ನಮಃ ಅಂತ ಬರೆದು ಆ ಬಾಕ್ಸ್ ಹಾಕಿ ಅದಾದಮೇಲೆ ಆ ನಂಬರ್ಸ್ ಬರೆದು ಪೂಜೆ ಮಾಡಿ ಆಮೇಲೆ ಈ ಕುಬೇರ ಮಂತ್ರನ ಹೇಳ್ಕೋಬೇಕು ಫ್ರೆಂಡ್ಸ್. ಇದನ್ನು 9 ಸತಿ ಹೇಳಬೇಕು. ಕುಬೇರ ಮಂತ್ರ: ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ತಾಪಯ ಸ್ವಾಹ ಅಂತ ಇದನ್ನು 9 ಸತಿ ನಿಮ್ಮದೆಲ್ಲ ಪೂಜೆ ಮುಗಿದ ಮೇಲೆ 9 ಸತಿ ಹೇಳಿ ನಿಮಗೆ ನಿಜವಾಗ್ಲೂ ಅದೇ ಕುಬೇರಂದು ಲಕ್ಷ್ಮಿದು ಅನುಗ್ರಹ ಸಿಗುತ್ತೆ ಫ್ರೆಂಡ್ಸ್. ತಪ್ಪದೇ ಇದನ್ನು ಮಾಡಿ. ಆಮೇಲೆ ಒಂದು ಕುಬೇರ ರಂಗೋಲಿನ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಅದನ್ನು ಹಾಕಿ ಎಲ್ಲ ನಿಮ್ಮ ಮನೆಯಲ್ಲೆಲ್ಲ ಒಳ್ಳೆಯದಾಗುತ್ತೆ, ಅಕ್ಷಯವಾಗುತ್ತೆ. ನಿಮ್ಮ ಮನೆಯೆಲ್ಲ ಸುಖ ಸಂತೋಷದಿಂದ ತುಂಬಿರುತ್ತೆ ಫ್ರೆಂಡ್ಸ್. ಆಮೇಲೆ ಈ ದಿನ ಮದುವೆ, ಗೃಹ ಪ್ರವೇಶ, ಹೊಸ ವ್ಯಾಪಾರ ಶುರು ಮಾಡೋದು, ಉದ್ಯಮಗಳು ಶುರು ಮಾಡೋದು, ಏನೇ ಒಂದು ಹೊಸ ಕೆಲಸ ಶುರು ಮಾಡಬೇಕಾದ್ರೂ ಈ ದಿನ ಶುರು ಮಾಡಿ. ನಿಮಗೆಲ್ಲ ಕೆಲಸಗಳು ಅಕ್ಷಯವಾಗುತ್ತೆ. ಮತ್ತು ಈ ದಿನ ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ತುಂಬ ಪುಣ್ಯ ಲಭಿಸುತ್ತೆ ಫ್ರೆಂಡ್ಸ್. ನಿಮಗೆ ಅಕಸ್ಮಾತ್ ಗಂಗಾ ಜಲದ ಅಲ್ಲಿ ಹೋಗಿ ಸ್ನಾನ ಮಾಡೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಸ್ನಾನದ ನೀರಿಗೆ ಗಂಗಾ ಜಲ ಇದ್ದರೆ ಹಾಕ್ಕೊಂಡು ಆ ದಿನ ಸ್ನಾನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಫ್ರೆಂಡ್ಸ್ ಕುಬೇರ ರಂಗೋಲಿ ಫ್ರೆಂಡ್ಸ್. ಇದು ತುಂಬ ಈಸಿ ಬರೆಯೋದಕ್ಕೆ. ನಾನೊಂದು ಪೇಪರ್ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ ನೋಡಿ. ಪೇಪರ್ ಮೇಲೆ ಫಸ್ಟು ದೊಡ್ಡದು 2 ಲೈನು, ಅದಾದಮೇಲೆ ಒಂದು ಮೀಡಿಯಮ್ ಲೈನ್ ಹಾಕ್ಕೊಳ್ಳಿ, ಅದಾದಮೇಲೆ ಒಂದು ಸಣ್ಣ ಲೈನ್ ಹಾಕ್ಕೊಳ್ಳಿ. ಪುನಃ ಕೆಳಗೇನು ಅದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ದೊಡ್ಡದಾಗಿರಲಿ. ನೋಡಿ ಕೆಳಗೇನು ಅಷ್ಟೇ 2 ದೊಡ್ಡ ಲೈನ್ ಆದಮೇಲೆ ಒಂದು ಮೀಡಿಯಮ್ ಲೈನು, ಅದಾದಮೇಲೆ ಒಂದು ಸಣ್ಣ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಇವಾಗ ತೋರಿಸ್ತೀನಿ. ಪಾಯಿಂಟ್ ಮಾಡಿ ಅಲ್ಲಿಂದ ಲಾಸ್ಟ್ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ ಅಲ್ಲಿಂದ ಪಾಯಿಂಟ್ ಮಾಡಿದ್ನಲ್ವ, ಅಲ್ಲಿಂದ ನೋಡಿ ಲಾಸ್ಟ್ ಇದೆಯಲ್ಲ ಅಲ್ಲಿಗೆ ಸೇರಿಸ್ಕೋಬೇಕು. ಹಂಗೇ ಈ ಕೆಳಗೊಂದನ್ನು ಅದ್ರ ಕೆಳಗಿರೋ ಲೈನ್ಗೆ ಸೇರಿಸ್ಕೋಬೇಕು. ನೋಡಿ ಹೀಗೆ ಸೇರಿಸ್ತಾ ಇದ್ದೀನಲ್ಲ ಹಾಗೆ. ಪುನಃ ಈ ಲಾಸ್ಟ್ ಲೈನ್ನ ಆ ಫಸ್ಟ್ ಲೈನ್ ಜೊತೆ ಸೇರಿಸ್ಕೊಬೇಕು. ಅದೇ ಥರ ರಿಪೀಟು ಹಿಂಗೆ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಅದೇ ಥರನೇ ದೊಡ್ಡ ಲೈನಿಂದ ಸಣ್ಣ ಲೈನು, ಪುನಃ ಮೀಡಿಯಮಿಂದ ಮೀಡಿಯಮ್ ಲೈನು, ಸಣ್ಣ ಬಾಕ್ಸಿಂದ ದೊಡ್ಡ ಲೈನ್, ಪುನಃ ಅದೇ ರೀತಿ ಮಾಡಿ. ಇದೇನೇ ಕುಬೇರ ರಂಗೋಲಿ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಮಧ್ಯ ಎಲ್ಲ ಕುಂಕುಮ ಹಾಕಬೇಕು ಫುಲ್ಲು. ಮಧ್ಯ 4 ಚೆಕ್ಸ್ ಇದೆಯಲ್ವ ನೋಡಿ, ನಾನು ಕ್ರಯಾನ್ಸಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈಗ ಮಧ್ಯದ 4 ಚೆಕ್ಸ್ ಬರುತ್ತಲ್ವ ಅದಕ್ಕೆ ಮಾತ್ರ ಕುಂಕುಮ ಹಾಕ್ಕೊಳ್ಳಿ. ನಾನು ಸುಮ್ಮನೆ ಕ್ರಯಾನ್ಸಲ್ಲಿ ನಿಮಗೆ ತೋರಿಸ್ತಾ ಇರೋದಷ್ಟೇ. ಅಲ್ಲಿ ನೀವು ರಂಗೋಲಿಲಿ ಬರ್ಕೊಂಡು ದೇವ್ರ ಮುಂದೆ ರಂಗೋಲಿಲಿ ಬರೆದು ಕುಬೇರ ಮತ್ತು ಲಕ್ಷ್ಮಿ ಫೋಟೋ ಮುಂದೆ ರಂಗೋಲಿಲಿ ಬರೆದು ಆ ಮಧ್ಯದಲ್ಲೆಲ್ಲ 4 ಚೆಕ್ಸ್ಗೆ ಎಲ್ಲ ಕುಂಕುಮ ಹಾಕಿ, ಪುನಃ ಕೊನೆಯಲ್ಲಿ ಎಲ್ಲ ಇರೋ ಚೆಕ್ಸ್ಗೆಲ್ಲ ಅರಿಶಿನ ಹಾಕಬೇಕು ಫ್ರೆಂಡ್ಸ್. ನೋಡಿ ನಾನೀಗ ಅರಿಶಿನದ ಕಲರ್ ಕ್ರಯಾನು ಹಾಕ್ತಾಯಿದ್ದೀನಿ. ನೀವಲ್ಲಿ ಅರಿಶಿನ ತುಂಬಿಸಿ ಆ ಬಾಕ್ಸ್ ಇದ್ರ ತ್ರಿಭುಜದೊಳಗೆ, ರೆಕ್ಟ್ಯಾಂಗಲ್ ಒಳಗೆ. ನೋಡಿ ಈಗ ಮಧ್ಯ ಕುಂಕುಮ ಮತ್ತು ಸುತ್ತ ಅರಿಶಿನದ್ದು
ಹಾಕ್ಬಿಟ್ಟು ಓಂ ಶ್ರೀ ಅಂತ ಮೇಲೆ ಬರೆದು ನೋಡಿ ಈ ಥರ ಪೂಜೆ ಮಾಡಿ. ನೋಡಿ ತೋರಿಸ್ತಾ ಇದ್ದೀನಲ್ವಾ, ಈಗ ಪೂಜೆ ಮಾಡಿ. ಕುಬೇರ ರಂಗೋಲಿ ಅಂತ ಇದು ತುಂಬ ಒಳ್ಳೆಯದು. ಅವತ್ತೊಂದು ದಿನ ಹಾಕಿ ದೇವ್ರ ಮುಂದೆ ಈ ರಂಗೋಲಿ ಬಿಟ್ಟು ಕುಂಕುಮ ಅರಿಶಿನ ಎಲ್ಲ ಹಾಕಿ ಪೂಜೆ ಮಾಡಿ ಫ್ರೆಂಡ್ಸ್. ಒಳ್ಳೆ ಟೈಮಲ್ಲಿ ಅಕ್ಷಯ ತೃತೀಯ ಪೂಜೆ ಮಾಡಿ. ಬಂಗಾರ ಬೆಳ್ಳಿ ಎಲ್ಲ ಮನೇಲಿ ತಂದ್ಕೊಳ್ಳಿ. ಕುಬೇರ ಲಕ್ಷ್ಮಿನ ಪೂಜೆ ಮಾಡಿ ನಿಮ್ಮ ಮನೇಲೆಲ್ಲ ಅಕ್ಷಯವಾಗಲಿ ಅಂತ ಬೇಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆಲ್ಲ ಒಳ್ಳೆಯದಾಗಲಿ.